ಚೆನ್ನಾಗಿದೆ ಸರ್. ಏನು ಸಿನಿಮಾದಲ್ಲಿ ಏನು ಇಷ್ಟ ಆ್ಯಕ್ಚುಲಿ ಎಲ್ಲ ವೆಯ್ಟಿಂಗ್ ಅಂತ ಅನ್ಕೊತೀನಿ ಇದನ್ನು ನೋಡೋಕ್ಕೆ ನಾಳೆಯಿಂದ. ಇಷ್ಟ ಆಗಿದೆ ಸೂಪರ್ ಆಗಿದೆ ಸಿನಿಮಾದಲ್ಲಿ ಏನು ಇಷ್ಟ? ಖಂಡಿತ ತುಂಬ ಚೆನ್ನಾಗಿದೆ, ಆರಾಮ್ ನೋಡ್ಬೋದು. ಕಾನ್ಸೆಪ್ಟ್ ಇಷ್ಟ ಆಯಿತು. ಕಾನ್ಸೆಪ್ಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮೆಸೇಜ್ ಏನು ಅಂಬೇಡ್ಕರ್ ಸಂವಿಧಾನನ ಯಾರೂ ಮಿಸ್ಯೂಸ್ ಮಾಡ್ಕೊಳಕ್ಕಾಗಲ್ಲ ಅಂತ. ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದಾರೆ. ಸೊ ಇದನ್ನ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಸಿನಿಮಾನ ಗಳಿಸ್ಬೋದು. ಥ್ಯಾಂಕ್ ಯು ಸರ್. ಸೂಪರ್ ಆಗಿದೆ. ನಮ್ಮ ಕೋಲಾರದ ನೈತಿಕತೆನ ಇಟ್ಕೊಂಡು ಒಳ್ಳೆ ಸಕ್ಕದ ಮಾಡಿದ್ರೆ ಸೂಪರ್ ಆಗಿದೆ. ಕಣ್ಣಲ್ಲಿ ನೀರು ಬರುತ್ತೆ. ಸತ್ಯವಾದ ಘಟನೆಯನ್ನು ಇವತ್ತು ಸಿನಿಮಾ ಮುಖಾಂತರ ತೋರಿಸಿದ್ರೆ ಭಾಳ ಹೆಮ್ಮೆ ಆಗ್ತದೆ. ಈ ಒಂದು 100 ಡೇಸ್ ಕರೆಕ್ಟಾಗಿ ಓಡುತ್ತೆ, ಗ್ಯಾರಂಟಿ. ಉದಯ್ ಭಾಸ್ಕರ್ ಅವರಿಗೆ ಜೈ. ಮೇಡಮ್ ಇಷ್ಟ ಆಯ್ತು ತುಂಬ ಚೆನ್ನಾಗಿದೆ. ಕಂಟೆಂಟ್ ಚೆನ್ನಾಗಿದೆ, ಸ್ಟೋರಿ ಲೈನ್ ಚೆನ್ನಾಗಿದೆ, ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು. ತುಂಬಾನೇ ಚೆನ್ನಾಗಿದೆ, ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಬಂದು ನೋಡಿ, ಸಖತ್ತಾಗಿದೆ ಕಾನ್ಸೆಪ್ಟ್. ಥ್ಯಾಂಕ್ ಯು. ಜೈ ಭೀಮ್. ನಾನು ಹೇಳೋದಿಷ್ಟೇ, 5,000 ವರ್ಷಗಳಿಂದ ಯಾರ್ಯಾರ್ದು ಫಿಲಮ್ ನೋಡಿ ಆಶೀರ್ವಾದ ಮಾಡಿದ್ದೀರಾ. ಈಗ ನಮ್ಮದು ಬಂದೈತೆ ದಲಿತರದು. ನಿಜವಾಗ್ಲೂ ಎಲ್ಲ ದಲಿತರು ಸಪೋರ್ಟ್ ಮಾಡಿ ಈ ಫಿಲಮ್ನ ಗೆಲ್ಲಿಸ್ಬೇಕು. ಜೈ ಭೀಮ್. ಅಣ್ಣ ಸಿನಿಮಾ ಅಂತೂ ಮಸ್ತಾಗಿದೆ. ಏನಕ್ಕೆ ಅಂದ್ರೆ ಇಲ್ಲಿ ಹೆಣ್ಮಕ್ಳು ಇಲ್ಲಿ ಯಾರು ಬಂದಿದ್ದಾರೆ, ಹೊರಗಡೆ ಯಾರಿದ್ದಾರೆ ಅವ್ರು ನೋಡ್ಬೇಕಾಗಿರೋ ಸಿನಿಮಾ. ಮನೇಲಿ ಅಪ್ಪ ಅಮ್ಮ ಮಕ್ಳ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಅಪ್ಪ ಅಮ್ಮನ್ಗೆ ನಿಮ್ ಮಾತನ್ನ ಉಳಿಸ್ತೀವಿ ಅಂತಾರೆ, ಆಚೆ ಬಂದ್ಮೇಲೆ ಅದನ್ನ ಹಾಳು ಮಾಡ್ತಾರೆ. ಹಾಳು ಮಾಡ್ಬಿಟ್ಟು ಮುಂದೆ ಏನ್ ಮಾಡ್ತಾರೆ ಅಂತ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಬಂದ್ ನೋಡಿ. ಅದನ್ನ ನಾನು ಇಲ್ಲಿ ಹೇಳಿದ್ರೆ ಮಜಾ ಇರಲ್ಲ. ಬಟ್ ಎಲ್ಲಾ ಹೆಣ್ಮಕ್ಳು 30ನೇ ತಾರೀಕು ರಿಲೀಸ್ ಆಗುತ್ತೆ. ಅದನ್ನ ನಾಳೆನೆ ರಿಲೀಸ್ ಆಗುತ್ತೆ. ಆಲ್ರೆಡಿ ಟ್ರೆಂಡಿಂಗ್ ನಂಬರ್ 1 ಅಲ್ಲಿ ಇದೆ. ಇನ್ನೇನು ಇವತ್ತು ಫುಲ್ ಟ್ರೆಂಡ್ ಆಗುತ್ತೆ. ಏನಕ್ಕೆ ಅಂದ್ರೆ ಜೈ ಭೀಮ್ ಅಂತ ತಗೊಂಡಿದ್ದಾರೆ. ಅವರು ನ್ಯಾಯಕ್ಕೆ ಎಲ್ಲಾ ಕಡೆ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲೂ ಹಂಗೆ ಮಾಡಿದ್ದಾರೆ. ಅದ್ರಲ್ಲೊಬ್ರು ಸೆಕೆಂಡ್ ಹೀರೋ ಇದಾರೆ. ಫಸ್ಟ್ ಹೀರೋ ಅಂತೂ ಚಾಕ್ಲೇಟ್ ಬಾಯ್ ತರ ಇದ್ರು. ಸೆಕೆಂಡ್ ಹೀರೋ ಅಂತೂ ರಗಡಾಗಿ ಮಸ್ತಾಗಿ ಇದ್ರು. ಅವ್ರು ಕಾಣಿಸಿಲ್ಲ ನನ್ಗೆ, ಇಲ್ಲಿ ಕಾಣಿಸಿದ್ರೆ ಪಕ್ಕಾ ಮಾತಾಡ್ತಿದ್ದೆ. ಅವ್ರ ಆಕ್ಟಿಂಗು ಸೂಪರ್ ಆಗೈತೆ. ಈ ಅಮ್ಮನ ಆಕ್ಟಿಂಗು ಸೂಪರ್ ಆಗೈತೆ. ಇಂಥ ಮಗಳು ಎಲ್ಲಾರ ಮನೇಲೂ ಇರ್ತಾರೆ. ಸೊ ಹುಷಾರಾಗಿ ಇರಿ. ಆಚೆ ಹೋದ್ರೆ ಅಪ್ಪ ಅಮ್ಮ ನಿಮ್ಮಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರೆ ಅಲ್ವಾ? ನೀನು ಒಂದು ಹೆಣ್ಮಗುನೆ ಅಲ್ಲ ಅಮ್ಮ. ಸೂಪರ್. ಎಲ್ಲಾ ಮನೇಲಿ ಅಮ್ಮ ಅನ್ರಿ, ಮಮ್ಮಿ ಅನ್ಬೇಡ್ರಿ ಅಷ್ಟೇ. ಮಾತಾಡಿದ್ರು.